ಹಲೋ ನನ್ನ ಕುಟುಂಬದವರೇ, ಹೇಗಿದ್ರು ಎಲ್ಲರೂ? ಸಂಜೆಗೆ ಮಕ್ಕಳು ಮನೆಗೆ ಬಂದಿದೆ, ಸ್ನ್ಯಾಕ್ಸ್ ಏನು ಮಾಡಿಕೊಡುವುದಂತೇಳಿ ಡೈಲಿ ಚಿಂತೆ. ಆದರೆ ಇವತ್ತು ನಾನು ತೋರಿಸುವಂಥ ಸ್ನ್ಯಾಕ್ಸ್ ಚಟ್ಪಟಾಗಿ ನೀವು ಹೀಗೇ ಮಾಡ್ಬೋದು. ಹಾಗಾಗಿ ಬನ್ನಿ ಇವಾಗಲೇ ಸ್ನ್ಯಾಕ್ಸ್ ರೆಡಿ ಮಾಡೋಣ. ಫಸ್ಟಿಗೆ ಒಂದು ಬೌಲ್ ತಗೊಳ್ಳಿ. ಅದರಲ್ಲಿ 1-2 ಟೇಬಲ್ ಸ್ಪೂನ್ ಅಥವಾ 3 ಟೇಬಲ್ ಸ್ಪೂನಷ್ಟು ನೀವು ಮಾಡುವಷ್ಟು ಕ್ವಾಂಟಿಟಿಯಲ್ಲಿ ನೀವು ಜಾಸ್ತಿ ಹಾಕಬೇಕಾಗುತ್ತೆ. ಇಲ್ಲಿ ನಾನು ಇವಾಗ ಸ್ವಲ್ಪನೇ ತೋರಿಸೋದ್ರಿಂದ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕಿದ್ದೀನಿ. ಸ್ವಲ್ಪ ಚಿಲ್ಲಿ ಪೌಡರ್, ಅರಿಶಿನ ಪೌಡ್ರನ್ನು ಆ್ಯಡ್ ಮಾಡೋಣ ಇದಕ್ಕೆ. ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ. ಆಮೇಲೆ ಸಣ್ಣದಾಗಿ ಹೆಚ್ಚಿದ ಚಿಲ್ಲಿ ಹಾಕಿದ್ದೀನಿ ನಾನು. ಖಾರಕ್ಕೆ ಅನುಗುಣವಾಗಿ ನೀವು ಹಾಕ್ಬೋದು. ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಿದ್ದೀನಿ. ಅದರೊಂದಿಗೆ ಸ್ವಲ್ಪ ನೀರುಳ್ಳಿ ಸಣ್ಣದಾಗಿ ಹೆಚ್ಚಿ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಹಾಲನ್ನು ಹಾಕಬೇಕು ನಾವು, ನೀರನ್ನು ಅಲ್ಲ. ಹಾಲನ್ನು ಹಾಕಿದ್ರೇ ಇವತ್ತು ಮಾಡುವ ಸ್ನ್ಯಾಕ್ಸ್ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಹಾಗಾಗಿ ಹಾಲನ್ನು ಹಾಕಿ ಚೆನ್ನಾಗಿ ಇದನ್ನು ಬ್ಯಾಟರ್ ನೋಡಿ ಈ ರೀತಿ ತಿಕ್ಕಿರಬೇಕು, ತುಂಬ ತೆಳುವಾಗಿ ಇರಬಾರ್ದು. ಹಾಗೂ ಇದಕ್ಕೆ ಬ್ರೆಡ್ ಬೇಕು. ನಾನಿಲ್ಲಿ ತುಪ್ಪವನ್ನು ಹಾಕಿದ್ದೀನಿ. ತುಪ್ಪದ ಬದಲು ಬಟರ್ ಕೂಡ ನೀವು ಯೂಸ್ ಮಾಡ್ಬೋದು, ಅಥವಾ ಎಣ್ಣೆ ಕೂಡ. ಇದನ್ನು ಈ ರೀತಿ 2 ಸೈಡ್ ಕೂಡ ಸರಿಯಾಗಿ ಮುಳುಗಿಸಿ ಒಂದೊಂದಾಗಿ ಫ್ರೈ ಮಾಡ್ತಾ ಹೋಗಿ. ಕಾವಲಿ ದೊಡ್ಡದಿಟ್ಟರೆ ನೀವು 2 ಒಟ್ಟಿಗೆ ಫ್ರೈ ಮಾಡ್ಬೋದು. ಖಡಕ್ಕಾಗಿ 2 ಸೈಡ್ ಕೂಡ ಒಳ್ಳೆ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿ ನೋಡಿ ಹೀಗೆ. ಓಕೆ, ಇದೇ ರೀತಿ ಎಲ್ಲವನ್ನು ಕೂಡ ನೀವು ಮಾಡಿ ತೆಗೆದರೆ ಆಯಿತು. ತುಂಬ ಟೇಸ್ಟ್ ಆಗುತ್ತೆ ಇದು. ಜಸ್ಟ್ ನೀವು ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಸಿಂಪಲ್ ಆದ ರೆಸಿಪಿ. ನೀವು ಇವತ್ತೇ ಟ್ರೈ ಮಾಡಿ ಹೇಳಿ ಯಾವ ರೀತಿ ಆಗಿತ್ತಂತ ಹೇಳಿ. ಓಕೆ, ನಾನು ಇದನ್ನು ಇವಾಗ ಎಲ್ಲವನ್ನು ಕೂಡ ಇದೇ ರೀತಿ ಫ್ರೈ ಮಾಡಿ ತೆಗಿತೀನಿ. ನೋಡ್ತಾ ಇದ್ದೀರಲ್ಲ ಎಷ್ಟೊಂದು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಇದು ಅಂತ ಹೇಳಿ. ಓಕೆ, ಇವಾಗ ನೆಕ್ಸ್ಟ್ ರೆಸಿಪಿ ರೆಡಿ ಮಾಡೋಣ. ಇಲ್ಲಿ ಸ್ಟಫಿಂಗ್ ರೆಡಿ ಮಾಡಲಿಕ್ಕುಂಟು. ಹಾಗಾಗಿ ಒಂದು ಬೌಲಿಗೆ ಬೇಯಿಸಿದ ಮೊಟ್ಟೆಯನ್ನು ಗ್ರೇಟ್ ಮಾಡಿ ಇಲ್ಲಿ ಹಾಕ್ತಾ ಇದ್ದೀನಿ. 2-3 ಮೊಟ್ಟೆ ಹಾಕಿದರೆ ಸಾಕು. ಅದರ ಒಳಗಡೆ ಎಲ್ಲೋ ಇರುತ್ತೆ ನೋಡಿ, ಅದನ್ನು ಕೂಡ ಒಟ್ಟಿಗೆ ಸೇರಿನೇ ಇಲ್ಲಿ ಗ್ರೇಟ್ ಮಾಡಬೇಕು. ಇದಕ್ಕೆ ಇವಾಗ ಚಿಲ್ಲಿ ಪೌಡರ್ ಹಾಕೋಣ, ಅರಶಿನ ಪೌಡರ್ ಸ್ವಲ್ಪ, ಹಾಗೂ ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸೋಣ. ಹಾಗೂ ಸಣ್ಣದಾಗಿ ಹೆಚ್ಚಿದ ನೀರುಳ್ಳಿಯನ್ನು ಕೂಡ ಹಾಕೋಣ. ಇಲ್ಲಿ 1 ನೀರುಳ್ಳಿಯನ್ನು ಹಾಕಿದ್ದೀವಿ. ಹಾಗೂ ಹಸಿಮೆಣಸಿನಕಾಯಿ ಕೂಡ ಸೇರಿಸೋಣ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಕ್ಯಾಪ್ಸಿಕಮನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕೋಣ. ಹಾಗೂ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಇಲ್ಲಿ ಟೊಮೆಟೊ ಕೆಚಪ್ ನಾವು ಹಾಕ್ತಾ ಇದ್ದೀವಿ 1 ಟೇಬಲ್ ಸ್ಪೂನಷ್ಟು. ಹಾಗೂ ಇದನ್ನು ಮೆಲ್ಲನೆ ಮಿಕ್ಸ್ ಮಾಡಿ. ಸರಿಯಾಗಿ ಮಿಕ್ಸ್ ಆದಮೇಲೆ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಹಾಗೂ ಇನ್ನೊಂದು ಬೌಲಲ್ಲಿ 2 ಮೊಟ್ಟೆ ಹಾಗೂ ಅದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್, ಉಪ್ಪು ಇಷ್ಟನ್ನು ಹಾಕಿ ಸರಿಯಾಗಿ ಈ ರೀತಿ ಬೀಟ್ ಮಾಡಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇವಾಗ ಒಂದು ಬ್ರೆಡ್ ಸ್ಲೈಸ್ ತಗೊಳ್ಳಿ. ಅದರ ಮೇಲೆ ಸ್ವಲ್ಪ ಹುಳಿ ಸ್ನ್ಯಾಕ್ಸ್ ಚಟ್ನಿ ಸಿಗುತ್ತೆ, ಅದನ್ನು ನಾನು ಹಾಕಿದ್ದೀನಿ. ಇದೇ ಆದರೆ ಹಾಕಿ ನೀವು. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ. ಆಮೇಲೆ ಸ್ಟಫಿಂಗ್ ಮಾಡಿದ್ವಿ ನೋಡಿ, ಅದನ್ನು ಇದರ ಮೇಲೆ ಈ ರೀತಿ ಹಾಕಿ ಆದಮೇಲೆ ಇನ್ನೊಂದು ಬ್ರೆಡ್ ಸ್ಲೈಸ್ ತಗೊಳ್ಳಿ. ಅದಕ್ಕೆ ಸ್ವಲ್ಪ ಮಯೋವನ್ನು ಹಾಕಿ. ಹಾಗೂ ಇದನ್ನು ಇದರ ಮೇಲೆ ಈ ರೀತಿ ಇಟ್ಟು ನಾವು ಬ್ಯಾಟರ್ ರೆಡಿ ಮಾಡಿದ್ದೀವಿ ನೋಡಿ, ಅದರಲ್ಲಿ ಮುಳುಗಿಸಿ ಸ್ವಲ್ಪ ಎಣ್ಣೆ ಅಥವಾ ಬಟರ್ ಹಾಕಿ ಮೆಲ್ಲನೆ 2 ಸೈಡ್ ಕೂಡ ನೀವು ಈ ರೀತಿ ಫ್ರೈ ಮಾಡಿ ತೆಗೀರಿ ನೋಡಿ ಹೀಗೆ. ಒಳ್ಳೆ ರೀತಿ ಫ್ರೈ ಆಗಬೇಕಿದು. ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿ ಫ್ರೈ ಮಾಡಿ ತೆಗೆಯೋಣ. ಓಕೆ, ಇವಾಗ ಇಲ್ಲಿ 2ನೇ ರೆಸಿಪಿ ರೆಡಿಯಾಗಿದೆ. ಇವಾಗ 3ನೇ ಸ್ನ್ಯಾಕ್ಸ್ ಕಡೆಗೆ ಹೋಗೋಣ. ಇಲ್ಲಿ ಬಾಯ್ಲ್ ಮಾಡಿದ ಆಲೂಗೆಡ್ಡೆ ತಗೊಂಡು ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿದ್ದೀವಿ. 2-3 ಆಲೂಗೆಡ್ಡೆ ತಗೊಂಡ್ರೆ ಸಾಕು. ಆಮೇಲೆ ಅದರೊಂದಿಗೆ ಸ್ವಲ್ಪ ಚಿಲ್ಲಿ ಪೌಡರ್, ಜೀರಾ ಪೌಡರ್, ಚಾಟ್ ಮಸಾಲ,
ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಚಮಚದಷ್ಟು ಕಾರ್ನ್ಫ್ಲೋರ್ ಇಷ್ಟನ್ನು ಹಾಕಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿ ಈ ಬ್ಯಾಟರನ್ನು ಪಕ್ಕಕ್ಕೆ ಇಟ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹಸಿಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸಬೇಕಿದ್ರೆ. ಇದಕ್ಕೆ ಇವಾಗ ಡೋ ರೆಡಿ ಮಾಡೋಣ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕಿ ಹಾಗೂ 1 ಕಪ್ಪಷ್ಟು ಮೈದಾ ಹುಡಿಯನ್ನು ಕೂಡ ಇದಕ್ಕೆ ಸೇರಿಸಿ. ಆಮೇಲೆ 1 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಕೂಡ ಇದಕ್ಕೆ ಹಾಕೋಣ. ಈ 3 ಹಿಟ್ಟನ್ನು ಹಾಕಿ ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ತಾ ಇದ್ದೇನೆ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಇಷ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪನೇ ನೀರನ್ನು ಹಾಕಿ ಒಂದು ಟೈಟ್ ಡೋ ರೆಡಿ ಮಾಡೋಣ. ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟ್ ಅಲ್ಲ, ಆ ರೀತಿ ಬರಬೇಕು. ಇದಕ್ಕೆ ನೀರನ್ನು ಬೆರೆಸಿ ಹಿಟ್ಟನ್ನು ನಾವು ಯಾವ ರೀತಿ ಕಲಿಸ್ತೀವಿ ನೋಡಿ, ಸೇಮ್ ಅದೇ ರೀತಿ ಕಲಿಸಿದ್ರೆ ಆಯಿತು ನೋಡಿ. ಈ ರೀತಿ ಇವಾಗ ಒಂದೊಂದೇ ಉಂಡೆಯನ್ನು ತಗೊಂಡು ಚಪಾತಿಗೆಲ್ಲ ಯಾವ ರೀತಿ ನಾವು ಲಟ್ಟಿಸ್ತೀವಿ ನೋಡಿ, ಸೇಮ್ ಅದೇ ರೀತಿ ಲಟ್ಟಿಸಿ ರೆಡಿ ಮಾಡಿ ತೆಗೆದುಕೊಳ್ಳೋಣ. ಎಣ್ಣೆ ಹಾಕಿದ್ರಿಂದ ಹಾಗೂ ನೆಕ್ಸ್ಟ್ ಸ್ವಲ್ಪ ಹಿಟ್ಟು ಟೈಟ್ ಇರೋದ್ರಿಂದ ಇದಕ್ಕೆ ಒಣ ಹಿಟ್ಟೆಲ್ಲ ಬೇಕಂತ ಇಲ್ಲ, ಮೆಲ್ಲನೆ ಈ ರೀತಿ ನೀವು ಲಟ್ಟಿಸ್ತಾ ತೆಗೆಯಿರಿ. ಇವಾಗ ಸ್ಟಫಿಂಗ್ ರೆಡಿ ಮಾಡಿದ್ವಿ ನೋಡಿ, ಅದನ್ನು ಇದರ ಒಳಗೆ ಹಾಕೋಣ. ಆಮೇಲೆ ಇನ್ನೊಂದು ನೋಡಿ ಹಿಟ್ಟನ್ನು ಇದರ ಮೇಲೆ ಈ ರೀತಿ ಇಟ್ಟುಬಿಡಿ. ಸೈಡಿಂದೆಲ್ಲ ಕರೆಕ್ಟಾಗಿ ಇದನ್ನು ಪ್ರೆಸ್ ಮಾಡಿ ಈ ರೀತಿ ಕ್ಲೋಸ್ ಆಗಬೇಕಿದು. ಆಮೇಲೆ ಸೈಡ್ಸನ್ನು ನಾವು ಸ್ವಲ್ಪ ಕಟ್ ಮಾಡಿ ತೆಗೆಯೋಣ. ಈ ರೀತಿ ಚೌಕ ಅಂದರೆ ಸ್ಕ್ವೇರ್ ರೀತಿ ಕಟ್ ಮಾಡಬೇಕು. ಆಮೇಲೆ ಮಧ್ಯದಲ್ಲಿ ಈ ರೀತಿ ಇದನ್ನು ಭಾಗ ಮಾಡೋಣ. 4 ಭಾಗ ಇಲ್ಲಿ ಮಾಡಿದರೆ ಆಯಿತು. ಆಮೇಲೆ ಇವಾಗ ಒಂದನ್ನು ತಗೊಂಡು ಫಸ್ಟಿಗೆ ಸೈಡ್ ಸ್ವಲ್ಪ ಈ ರೀತಿ ಕ್ಲೋಸ್ ಮಾಡಿ, ಆಮೇಲೆ ಒಂದು ತುದಿಯನ್ನು ಇನ್ನೊಂದು ತುದಿಗೆ ಈ ರೀತಿ ಪ್ರೆಸ್ ಮಾಡಿದರೆ ಆಯಿತು ನೋಡಿ ಹೀಗೆ. ಆಮೇಲೆ ಈ ಉಳಿದ ಇನ್ನೊಂದು ತುದಿಯನ್ನು ನೋಡಿ ಅದನ್ನು ಉಲ್ಟಾ ಹಾಕಿ ನೋಡಿ ಈ ರೀತಿ ಪ್ರೆಸ್ ಮಾಡಬೇಕು. ಆವಾಗ ಒಳ್ಳೆ ಶೇಪ್ ಬರುತ್ತೆ ಇದು ನೋಡಿ ಈ ರೀತಿ. ಇದೇ ರೀತಿ ಎಲ್ಲವನ್ನು ಕೂಡ ಮಾಡಿಟ್ರೆ ಆಯಿತು. ಇದನ್ನು ಇವಾಗ ಎಣ್ಣೆ ಬಿಸಿಯಾಗಿದ್ದೆ ಡೀಪ್ ಫ್ರೈ ಮಾಡಬೇಕು ನಾವು ಈ ರೀತಿ ನೋಡಿ ಹೀಗೆ. 2 ಸೈಡ್ ಕೂಡ ಚೆನ್ನಾಗಿ ಕೆಂಪಾಗುವವರೆಗೂ ಗೋಲ್ಡನ್ ಬ್ರೌನ್ ಬರುವವರೆಗೂ ಇದನ್ನು ಫ್ರೈ ಮಾಡಿ. ಸಮೋಸ ಅದೆಲ್ಲ ಇರುತ್ತೆ ನೋಡಿ ಸ್ನ್ಯಾಕ್ಸ್, ಅದಕ್ಕಿಂತಲೂ ತುಂಬ ರುಚಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಇನ್ನೂ ಕೂಡ ಚೆನ್ನಾಗಿ ಕೆಂಪಾಗುವವರೆಗೂ ಇದನ್ನು ಫ್ರೈ ಮಾಡಬೇಕು ನೋಡಿ ಈ ರೀತಿ ಕೆಂಪಾಗಬೇಕಿದು ಕಾಣ್ತಾ ನೋಡಿ. ಆಮೇಲೆ ಇದನ್ನು ತೆಗೀರಿ. ಇದೇ ರೀತಿ ಎಲ್ಲವನ್ನು ಕೂಡ ಇವಾಗ ಫ್ರೈ ಮಾಡಿ ತೆಗೆಯೋಣ. ಓಕೆ, ಇದರೊಂದಿಗೆ ಇವಾಗ ಎಲ್ಲ ಸ್ನ್ಯಾಕ್ಸ್ ರೆಡಿಯಾಗಿದೆ. ಖಂಡಿತವಾಗ್ಲೂ ಇದರಲ್ಲಿ ನಿಮಗೆ ಯಾವುದು ತುಂಬ ಫೇವ್ರೆಟ್ ಇಷ್ಟ ಆಯಿತು ಹಾಗೂ ಎಲ್ಲವನ್ನು ಕೂಡ ನೀವು ಟ್ರೈ ಮಾಡಿ ಹೇಳಿ ಯಾವುದು ಚೆನ್ನಾಗಿತ್ತು ತುಂಬ ಅಂತ ಹೇಳಿ. ಇವತ್ತಿನ ಈ ರೆಸಿಪಿ ಖಂಡಿತ ಇಷ್ಟ ಆಯ್ತು ಅಂತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಇದನ್ನು ಶೇರ್ ಮಾಡಿ. ಹಾಗೂ ನನ್ನ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.